Similarity, class 2, previous class ಅಲ್ಲಿ basic definitions, next 3-4 worked examples ಸಾಲ್ವ್ ಮಾಡ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ತೀವಿ. ಎಕ್ಸಸೈಸ್ 15A, ಪ್ರಾಬ್ಲಮ್ ನಂಬರ್ 1. Problem number 1. In the figure given below, straight lines AB and CD intersect at P. Straight line AB and CD intersect at P. And AC parallel to BD. AC parallel to BD. AC parallel to BD. Prove that first one triangle APC and triangle BPD are similar. Second one, if BD is equal to 2.4 centimeter, AC is equal to 3.6 centimeter, PD is equal to 4.0 centimeter, and PB is equal to 3.2 centimeter. Find the length of PA and PC. Find the length of PA and PC. Given diagram A, B, D, C, and this one is P. First problem, AB and CD, the two lines ಕೊಟ್ಟಿದ್ದಾರೆ. AB and CD intersect at point P. Given AC is parallel to DB. First one ಏನು ಪ್ರೂವ್ ಮಾಡಬೇಕು ನಾವು? First one, we shall prove that triangle APC is similar to triangle BPD. That is it. Here APC ಮತ್ತು BPD ಇವೆರಡು ಟ್ರಯಾಂಗಲ್ ನೋಡ್ಕೋಬೇಕು. ಹೌದಾ? ಸಿಮಿಲರ್ ಅಂತ ಪ್ರೂವ್ ಮಾಡಬೇಕಂದ್ರೆ ನಮ್ಗೆ ಏನು ಐಡಿಯಾ ಗೊತ್ತಿರೋದು? ಆ್ಯಂಗಲ್ ಪಾಸ್ಟುಲೇಟು ಅಥವಾ ಸೈಡ್ ಪಾಸ್ಟುಲೇಟು, ಸೈಡ್ ಪಾಸ್ಟುಲೇಟ್ ಇದನ್ನು ಯೂಸ್ ಮಾಡ್ಬೇಕು ತಾನೆ. ಇಲ್ಲ ಆ್ಯಂಗಲ್ ಪಾಸ್ಟುಲೇಟ್ ಯೂಸ್ ಮಾಡ್ಕೊಂತೀವಿ. ಹಿಯರ್ ದೀಸ್ ಟು ಆ್ಯಂಗಲ್ಸ್ ಆರ್ ಈಕ್ವಲ್. ಹೌದಾ? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಲ್ಲ. ಅದರಲ್ಲಿ ಏನು ಬರ್ಕೋತೀನಿ? ಹಿಯರ್ angle APC is equal to angle DPB because vertically opposite angles. Okay? Next one, since ಇಲ್ಲಿ ಏನು ಕೊಟ್ಟಿರೋದು? AC is parallel to BD. ಹೌದಾ? ಅಥವಾ CA is parallel to BD. AC is parallel to BD. ಪ್ಯಾರಲಲ್ ಇತ್ತು ಏನು ಯೂಸ್ ಮಾಡ್ಕೋಬೇಕಂದ್ರೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಬರುತ್ತೆ ನೋಡಿ. ಈ ಆ್ಯಂಗಲ್ನು ಝೆಡ್ ಥರ ಇದೆ ನೋಡಿ ಹೀಗೆ, ಅಂದರೆ ಈ ಆ್ಯಂಗಲ್ನು ಮತ್ತು ಈ ಆ್ಯಂಗಲ್ ಎರಡು ಸೇಮ್. ಹೌದಾ? ಹಿಯರ್ ಆ್ಯಂಗಲ್ ACP is equal to angle PDB. ಏನಿದು? ಆಲ್ಟರ್ನೇಟ್ ಆ್ಯಂಗಲ್ಸ್. ಹೌದಾ? ಅರೆ ಎರಡು ಆ್ಯಂಗಲ್ ಸೇಮ್ ಆಯ್ತು ತಾನೆ. ದೇರ್ಫೋರ್ ಬೈ ಆ್ಯಂಗಲ್ ಪಾಸ್ಟುಲೇಟ್ ಯಾವುದಾದ್ರು ಟ್ರಯಾಂಗಲ್ APC ಮತ್ತು BPD. ಹೌದಾ? ಮತ್ತು ನೋಡಿ ಬರ್ಕೋಬೇಕಾದ್ರೆ ಹೇಗೆ ಬರೀಬೇಕು ಅಂತ ಹೇಳಿದ್ರೆ ಅದನ್ನ ಹೇಳಿದ್ವಿ. P ಇದೆ, ನೆಕ್ಸ್ಟ್ C ಇದೆ, ಇಲ್ಲಿ A ಇದೆ. ಹೌದಾ? ಇಲ್ಲೂ ಅದೇ ಥರ ನೋಡಿ BPD
ತಗೊಂಡ್ವಿ ಅಂದರೆ ಎ ಪಿ ಸಿನೇ ಬರೀಬೇಕು ಹೌದಾ. ಪ್ರೀವಿಯಸ್ ಕ್ಲಾಸಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಹಾಗಾದರೆ ಬೈ ಆ್ಯಂಗಲ್ ಪಾಸ್ಟುಲೇಟ್ ಟ್ರಯಾಂಗಲ್ ಎ ಪಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಬಿ ಪಿ ಡಿ. ಇದೇ ಪ್ರೂವ್ ಮಾಡಬೇಕಿತ್ತಲ್ಲ, ಈಸಿದ. ಸೆಕೆಂಡ್ ಒನ್, ಇಷ್ಟು ಐಡಿಯಾ ಯೂಸ್ ಮಾಡ್ಕೊಂಡು ಪಿ ಎ ಪಿ ಸಿ ಬರೀಬೇಕು ಹೌದಾ. ಸಿಮಿಲರ್ ಟ್ರಯಾಂಗಲ್ ಇತ್ತು ಅಂದರೆ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಹೌದಾ. ಹಿಯರ್ ಟ್ರಯಾಂಗಲ್ ಎ ಪಿ ಸಿ is similar to triangle BPD. That implies sides are proportional. Sides are proportional ಅಂದರೆ ಸೈಡ್ಸ್ ತೊಗೋಬೇಕಾದ್ರೆ ಕೇರ್ಫುಲ್ ಆಗಿರಬೇಕು ಹೌದಾ. ನೋಡಿ ಈ ಆ್ಯಂಗಲ್ನ ಈ ಥರ ತೊಗೊಂಡಿರ್ತೀನಿ ಇವರು. ಸೈಡ್ ಆಪೋಸಿಟ್ ಟು ಆ್ಯಂಗಲ್ ಪಿ ಈಸ್ ಏನು ಬರೀತೀವಿ, ಎ ಸಿ ಬೈ ಸೈಡ್ ಆಪೋಸಿಟ್ ಟು ಆ್ಯಂಗಲ್ ಪಿ ಈಸ್ ಬಿ ಡಿ. AC by BD is equal to next side opposite to angle C ಏನಿದೆ ಅಲ್ಲಿ AP. ನೋಡಿ ಡಬಲ್ ಲೈನ್ ಇದೆ ಇಲ್ಲಿ ಇರುತ್ತಾನೆ. ಸೈಡ್ ಆಪೋಸಿಟ್ ಟು ಆಂಗಲ್ D is PB is equal to side opposite to angle A is CP by side opposite to angle B is PD. ನೋಡಿ ಎಲ್ಲ ವ್ಯಾಲ್ಯೂಸ್ ವರ್ಕ್ ನಮಗೆ ಏನೇನು ಕೊಟ್ಟಿರೋದು, ಬಿ ಡಿ ಎ ಸಿ ಪಿ ಡಿ ಕೊಟ್ಟಿದ್ದಾರೆ. ಪಿ ಎ ಪಿ ಸಿ ಕಂಡುಹಿಡಿಬೇಕು ಹೌದಾ. ನೋಡಿ ಇಲ್ಲಿ ಪಿ ಎ ಇದೆ ಹೌದಾ. ನೆಕ್ಸ್ಟ್ ಬಿ ಡಿ ಎ ಸಿ ಪಿ ಡಿ ಹೌದಾ, ಇದು ಕೊಟ್ಟಿದ್ದಾರೆ ನೋಡಿ. ಹಾಗಾದ್ರೆ ನಾವು ಫ್ರಮ್ ಇನ್ನು ಒನ್ ಅಂತ ತಗೊಂಡೆ ಅಂದ್ಕೊಳ್ಳಿ. ನಾವು ಫ್ರಮ್ ಒನ್ ಎ ಸಿ ಬೈ ಬಿ ಡಿ ಇಸ್ ಈಕ್ವಲ್ ಟು ಸಿ ಪಿ ಬೈ ಪಿ ಡಿ ಬರೀಬೋದಲ್ಲ. ನಾವು ಪಿ ಸಿ ಕಂಡುಹಿಡಿಬೇಕು ಹೌದಾ. ದಟ್ ಇಂಪ್ಲೈಸ್ ಎ ಸಿ ವ್ಯಾಲ್ಯೂ ಆಫ್ ಎ ಸಿ ಇಸ್ ಗಿವನ್ 3.6 divided by value of BD 2.4 is equal to PC calculate ಮಾಡಬೇಕು divided by value of PD is 4. Simplify ಮಾಡ್ಕೋಬೇಕು ಅಷ್ಟೇ. Point get cancelled. That implies 36 by 24 is equal to PC by 4. 12 2s are 12 3s are cross multiplication. That implies PC is equal to 4 3s are 12 by 2 and 6 centimeters ಹೌದಾ. ಒಂದು ವ್ಯಾಲ್ಯೂ ಆಯಿತು, ಪಿ ಸಿ ಆಯಿತು. ಇನ್ನೊಂದು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಪಿ ಎ ಹೌದಾ. ನೋಡಿ ಪಿ ಎ ಇಲ್ಲಿದೆ. ನೋಡಿ ಅದನ್ನು ಪಿ ಎ ಯೂಸ್ ಮಾಡ್ಕೊಳಕ್ಕಿತ್ತು ತೊಗೊತೀನಿ ಅಷ್ಟೇ. ನಾವು ಫ್ರಮ್ ಒನ್ ಎ ಸಿ ಬೈ ಬಿ ಡಿ is equal to AP by PB. That implies value of AC is given 3.6 divided by value of BD is also given 2.4. That is equal to PA we have to calculate. PA by value of PB is given. PB is 3.2. Similarly, point get cancelled. 36 by 24 is equal to PA by 3.2. 12 3s are 12 2s are cross multiplication. PA is equal to 3 into 3.2 by 2. 2 1s are 2.6. 1.6 into 3. 16 3s are 48. Therefore 4.8 centimeters. ಆಯ್ತಲ್ಲ. ಫಸ್ಟ್ ಪ್ರಾಬ್ಲಮ್ ಈಸಿ ಇದೆ ನೋಡಿ. ಫಸ್ಟ್ ನಮಗೆ ಈ ಐಡಿಯಾ ಗೊತ್ತಾಗಬೇಕು. ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳಿದ ತಕ್ಷಣ ಪಾಸ್ಟುಲೇಟ್ಸ್ ಥಿಂಕ್ ಮಾಡಲೇಬೇಕು. ಎಷ್ಟೊಂದು ಪ್ರಾಬ್ಲಮ್ಸಿಗೆ ಎ ಪಾಸ್ಟುಲೇಟ್ಸ್ ಯೂಸ್ ಮಾಡ್ತೀವಿ, ಅಂದರೆ ಆ್ಯಂಗಲ್ ಪಾಸ್ಟುಲೇಟ್ ಯೂಸ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀವಿ. ನೆಕ್ಸ್ಟು ಇಫ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ದೆನ್ ದೇರ್ ಸೈಡ್ಸ್ ಆರ್ ಪ್ರಪೋರ್ಷನಲ್. ಅದನ್ನು ಕೇರ್ಫುಲ್ಲಾಗಿ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು ಹೌದಾ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 2, second problem.
Second one. In a trapezium ABCD, in a trapezium ABCD, side AB is parallel to side DC. Side AB is parallel to side DC. And the diagonals AC and BD, in the diagonals AC and BD, diagonals AC and BD, intersect each other at point P. At point P. Prove that. First one. Triangle APB is similar to triangle CPD. Second one. PA into PD is equal to PB into PC. In a trapezium ABCD, in a trapezium ABCD, trapezium ಅಂದ್ರೆ ಈ ತರ ಬರುತ್ತಲ್ಲ, ABCD. AB is parallel to CD is given. The diagonal AC and BD, diagonal AC and BD intersect at point P. Intersect at point P. Is then prove that triangle APB and triangle CPD are similar. First one ಏನು ಮಾಡ್ಕೋಬೇಕು ನಾವು? We shall prove that triangle APB is similar to triangle CPD. Here angle APB is equal to angle DPC. Very good. Because vertically opposite angles. ಒಂದು ಆ್ಯಂಗಲ್ ಆಯಿತು, ಇನ್ನೊಂದು ಆ್ಯಂಗಲ್ ಯಾವ್ದಾದ್ರು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಲೈಕ್ ಪ್ಯಾರಲ್ ಐಡಿಯಾ ಯೂಸ್ ಮಾಡ್ಬೋದಲ್ಲ. ಹಿಯರ್ AB is parallel to DC. AB is parallel to DC. That implies alternate angles ಅಲ್ಲ ನೋಡಿ, ಇವೆರಡು ಆ್ಯಂಗಲ್ ಈಕ್ವಲ್ ಅಂತ ಹೇಳಿದ್ವಿ. ಈಗ ಇದು ಆ್ಯಂಗಲ್ DCA, ಅದು ಆ್ಯಂಗಲ್ DCP is equal to angle PAB. ಆ್ಯಂಗಲ್ PAB ಏನಿದು? ಆಲ್ಟರ್ನೇಟ್ ಆ್ಯಂಗಲ್ಸ್. ಹೌದಾ ನೋಡಿ, Z ಥರ ಇದೆ. therefore angle DCP is equal to angle PAB. ಎರಡು ಆ್ಯಂಗಲ್ ಸೇಮ್ ಆಯ್ತು ತಾನೆ. therefore by angle postulate, angle postulate, triangle APB, triangle APB is similar to, first ನೋಡಿ A ಅಂತ ಹೇಳಿದ್ರೆ ಇಲ್ಲಿ ಎರಡು ಮಾರ್ಕ್ ಮಾಡ್ಕೊಂಡಿದ್ವಿ, ಹಾಗಾದ್ರೆ ಇಲ್ಲಿ C ತಗೋಬೇಕು. ನೆಕ್ಸ್ಟ್ PD, ಟ್ರಯಾಂಗಲ್ CPD. ಫಸ್ಟ್ ಒಂದು ಪ್ರೂವ್ ಆಯ್ತಲ್ಲ. ಇಷ್ಟಿದಲ್ಲ. ಸೆಕೆಂಡು ನೋಡಿ, ಇದನ್ನು ಪ್ರೂವ್ ಮಾಡ್ಕೋಬೇಕು ಅಂದರೆ PAPD ಹೌದಾ ನೋಡಿ, PAPD ಇವೆರಡು ಸೈಡ್ ಇದೆ. ನೆಕ್ಸ್ಟ್ PBPC ಇವೆರಡು ಸೈಡ್ ಇದೆ. ಅಂದರೆ ಈ ಟ್ರಯಾಂಗಲ್ ಸಿಮಿಲರ್ ಅಂತ ಗೊತ್ತಿದೆ ತಾನೆ, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಪೋರ್ಷನಲ್ ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ರೂವ್ ಆಗ್ಬಿಡುತ್ತೆ. ಹಾಗಾದ್ರೆ ಇಲ್ಲಿ ಸೆಕೆಂಡ್ ಒನ್ಗೆ ವಿ ನೋ ದಟ್, ಅಥವಾ ಹಿಯರ್ ಟ್ರಯಾಂಗಲ್ APB is similar to triangle CPD. That implies corresponding sides are proportional. Careful ಬರೀಬೇಕು. corresponding side P opposite ಇರೋದು AB by here P opposite ಇರೋದು DC is equal to, ನೆಕ್ಸ್ಟ್ ಇಲ್ಲಿ ಡಬಲ್ ಮಾರ್ಕ್ ತಗೊಂಡಿದೆ ಅಂತಾನೆ. ಎಗೆ ಆಪೋಸಿಟ್ ಇರೋದು ಯಾವುದು? BP ಬೈ ಇಲ್ಲಿ ಡಬಲ್ ಮಾರ್ಕ್ ಇದಲ್ಲ, ಸಿಗೆ ಆಪೋಸಿಟ್ ಇರೋದು DP is equal to, ಇದನ್ನು ಟ್ರಿಪಲ್ ತೊಗೊಂಡ್ವಿ ಅಂದರೆ
ಇದಕ್ಕೆ ಆಪೋಸಿಟ್ ಇರೋದು ಎ ಪಿ ಬೈ ಟ್ರಿಪಲ್ ಮಾರ್ಕ್ ಆಪೋಸಿಟ್ ಸಿ ಪಿ. ಎಷ್ಟು ಏನು ಪ್ರೂವ್ ಮಾಡಬೇಕು ನಾವು? ಪಿ ಎ ಬೇಕು. ಪಿ ಎ ಇಸ್ ಹಿಯರ್, ಪಿ ಡಿ ರಿವೈಡ್ ತೊಗೊತೀನಿ ಅಷ್ಟೇ. ದಟ್ ಇಂಪ್ಲೈಸ್ ಬಿ ಪಿ ಬೈ ಡಿ ಪಿ ಇಸ್ ಈಕ್ವಲ್ ಟು ಪಿ ಎ ಬೈ ಸಿ ಪಿ. ನೋಡಿ, ಎ ಪಿ ಅಥವಾ ಪಿ ಎ ಹೇಗಾದ್ರು ಬರೀಬೋದು. ಇಲ್ಲಿ ಹೇಗೆ ಕೊಟ್ಟಿರ್ತಾರೆ ಆ ಥರ ಲಾಸ್ಟಿಗೆ ಬರ್ಕೊಂಡ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ದಟ್ ಇಂಪ್ಲೈಸ್ ಪಿ ಎ ಇಂಟು ಡಿ ಪಿ ಇಸ್ ಈಕ್ವಲ್ ಟು ಬಿ ಪಿ ಇಂಟು ಸಿ ಪಿ. ದಟ್ ಇಂಪ್ಲೈಸ್ ನೋಡಿ, ಇಲ್ಲಿ ಏನು ಪ್ರೂವ್ ಮಾಡಬೇಕಿತ್ತು? ಪಿ ಎ ಇಂಟು ಡಿ ಪಿ, ಹೌದಾ? ಡಿ ಪಿನ ಪಿ ಡಿ ಅಂತ ಬರಿಬೋದಲ್ಲ, ಇಸ್ ಈಕ್ವಲ್ ಟು ಬಿ ಪಿನ ಪಿ ಬಿ ಬರಿಬೋದು, ಪಿ ಬಿ ಇಂಟು ಸಿ ಪಿನ ಪಿ ಸಿ ಬರಿಬೋದು. ಹೌದಾ? ಆಯ್ತಲ್ಲ, ಇದನ್ನೇ ಪ್ರೂವ್ ಮಾಡಬೇಕಿತ್ತು. ಈಸಿದೆ, ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ ಥರ್ಡ್. Problem number third. P is a point on side BC of a parallelogram. P is a point on side BC of a parallelogram ABCD. If DP produced meets AB produced at point L, prove that first one, DP is to PL is equal to DC is to BL. Second one, DL is to DP is equal to AL is to AC. Sorry, AL is to DC. ನೋಡ್ಕೊಳ್ಳಿ, ಡಿಫೆಂಡ್ ಅದ. ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳಿದ್ದಾರೆ. ಹೌದಾ? ಫಸ್ಟ್ ತೊಗೊಂಡ್ಬಿಡ್ತೀನಿ ಪ್ಯಾರಲೋಗ್ರಾಮ್. ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್. ಹೌದಾ? ನೆಕ್ಸ್ಟು ಬಿ ಸಿ. ಹೌದಾ? ಪಿ ವಿ ದ ಪಾಯಿಂಟ್ ಆನ್ ಬಿ ಸಿ ಅಂತ ಹೇಳಿದ್ದಾರೆ, ಇಲ್ಲೆಲ್ಲ ಬರುತ್ತೆ. ನೆಕ್ಸ್ಟ್ ಡಿ ಪಿ ಪ್ರೊಡ್ಯೂಸ್ ಎ ಬಿ ಅಂದರೆ ಪ್ರೊಡ್ಯೂಸ್ ಡಿ ಪಿ ಆ್ಯಂಡ್ ಎ ಬಿ ಅಂತ ಹೇಳಿದ್ದಾರೆ. ಹೌದಾ? ಎ ಬಿನೂ ಪ್ರೊಡ್ಯೂಸ್ ಮಾಡಬೇಕು, ಡಿ ಪಿನೂ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲೆಲ್ಲ ಪಿ ಇದೆ ಅಂದ್ಕೊಳ್ಳಿ. ಈ ಪಾಯಿಂಟ್ನ ಪಿ ಅಂತ ಹೇಳಿರ್ತೀನಿ. ಹೌದಾ? ಪಿ ಇಸ್ ಎ ಪಾಯಿಂಟ್ ಆನ್ ಬಿ ಸಿ, ಪ್ರೊಡ್ಯೂಸ್ ಡಿ ಪಿ ಆ್ಯಂಡ್ ಎ ಬಿ ಟು ಮೀಟ್ ಅಟ್ ಪಾಯಿಂಟ್ ಎಲ್ ಅಂತ ಹೇಳಿದ್ದಾರೆ. ಹೌದಾ? ಈ ಪಾಯಿಂಟ್ನ ಎಲ್. ಹೌದಾ? ಇಷ್ಟು ಕೊಟ್ಟಿದ್ದಾರೆ ಸರ್. ಇದು ನೋಡಿ, ಇದನ್ನು ಪ್ರೂವ್ ಮಾಡ್ಕೋಬೇಕು. ಫಸ್ಟ್ ಇದ್ರಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ನ ಪ್ರೂವ್ ಮಾಡ್ಬೇಕು ನೋಡಿ. ಫಸ್ಟ್ ಒನ್ ಹೇಗೆ ಮಾಡ್ಕೊತೀವಿ ಅಂತೇಳಿ ಈಸಿ ಇದೆ. ಒಂದಂತೂ ಏನು ಗೊತ್ತಾಗುತ್ತೆ, ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಗಲ್ ಬರಿಬೋದಾ? ಬಿಕಾಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಹೌದಾ? ನೋಡಿ, ಹಿಯರ್ ಆ್ಯಂಗಲ್ ಬಿ ಪಿ ಎಲ್ is equal to angle DPC in vertically opposite angle. ಹೌದಾ? ನೆಕ್ಸ್ಟ್, ಸಿನ್ಸ್ ಪ್ಯಾರಲೋಗ್ರಾಮ್ ತಾನೆ, ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಅಥವಾ ಬಿ ಎಲ್ ಈಸ್ ಪ್ಯಾರಲಲ್ ಟು ಡಿ ಸಿ ಬರೀಬೋದಲ್ಲ. ಸಿನ್ಸ್ ಬಿ ಎಲ್ ಈಸ್ ಪ್ಯಾರಲಲ್ ಟು ಡಿ ಸಿ, ಆಲ್ಟರ್ನೇಟ್ ಆ್ಯಂಗಲ್ಸ್ ಬರೀಬೋದಲ್ಲ. ನೋಡಿ, ಝೆಡ್ ಥರ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಎರಡು ಸೇಮ್ ಅಲ್ಲ. ಹಾಗಾದರೆ ಆ್ಯಂಗಲ್ ಡಿ ಸಿ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಬಿ ಎಲ್. ಹಾಗಾದರೆ ಸಿನ್ಸ್ ಟು ಆ್ಯಂಗಲ್ಸ್ ಆರ್ ಈಕ್ವಲ್ ಅಲ್ಲ, therefore by angle postulate. ನೋಡಿ, ಕೇರ್ಫುಲ್ ಆಗಿರಬೇಕು. ಟ್ರಯಾಂಗಲ್ ಡಿ ಪಿ ಸಿ is similar to
ನೋಡಿ ಡಿ ಅಂದರೆ 3 ಆ್ಯಂಗಲ್ ತೊಗೊಂಡಿರ್ತೀನಿ ಇಲ್ಲ ಹೌದಾ 3 ತೊಗೊಂಡಿರ್ತೀನಿ. ನೆಕ್ಸ್ಟ್ ಪಿ 2 1 3 2 1 ಬರ್ಕೊಂಡಿದ್ದೀನಿ. 3 2 1 ಅಂದರೆ ಎಲ್ ಪಿ ಬಿ ಹೌದಾ. ಸಿನ್ಸ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಆಯಿತು ಅಂದರೆ ದಟ್ ಇಂಪ್ಲೈಸ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಹೌದಾ. ದಟ್ ಇಂಪ್ಲೈಸ್ ಸೈಡ್ಸ್ ಹೇಗೆ ಬರ್ಕೊಂತ ನೋಡಿ ಪಿ ಆಪೋಸಿಟ್ ಹೌದಾ. ಪಿ ಆಪೋಸಿಟ್ ಅಥವಾ 2 ಆ್ಯಂಗಲ್ ಇರೋ ಆಪೋಸಿಟ್ ಬಿ ಎಲ್ ಬೈ 2 ಆಪೋಸಿಟ್ ಡಿ ಸಿ ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ 1 ಆ್ಯಂಗಲ್ ಆಪೋಸಿಟ್ ಪಿ ಎಲ್ ಬೈ 1 ಆ್ಯಂಗಲ್ ಆಪೋಸಿಟ್ ಡಿ ಪಿ. ನೆಕ್ಸ್ಟ್ 3 ಆ್ಯಂಗಲ್ ಆಪೋಸಿಟ್ ಬಿ ಪಿ ಬೈ 3 ಆ್ಯಂಗಲ್ ಆಪೋಸಿಟ್ ಸಿ ಪಿ ಹೌದಾ. ನೋಡಿ ನಮಗೆ ಏನೇನು ಬೇಕು ಡಿ ಪಿ ಬೇಕು ಇಲ್ಲಿದೆ ಡಿ ಪಿ. ನೆಕ್ಸ್ಟ್ ಪಿ ಎಲ್ ಬೇಕು ಇಲ್ಲಿದೆ. ನೆಕ್ಸ್ಟ್ ಡಿ ಸಿ ಇಲ್ಲಿದೆ. ನೆಕ್ಸ್ಟ್ ಬಿ ಎಲ್ ಹೌದಾ. ಹಾಗಾದ್ರೆ ದಟ್ ಇಂಪ್ಲೈಸ್ ಇಲ್ಲೇನು ಬರೀಬೋದು ಬಿ ಎಲ್ ಬೈ ಡಿ ಸಿ ಇಸ್ ಈಕ್ವಲ್ ಟು ಪಿ ಎಲ್ ಬೈ ಡಿ ಪಿ ಹೌದಾ. ಫಸ್ಟ್ ಡಿ ಪಿ ಬರ್ಬೇಕು ತಾನೆ, ಎರಡು ರೆಸಿಪ್ರೋಕಲ್ ಮಾಡ್ತೀವಿ. ಡಿ ಸಿ ಬೈ ಬಿ ಎಲ್ ಇಸ್ ಈಕ್ವಲ್ ಟು ಡಿ ಪಿ ಬೈ ಪಿ ಎಲ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ದಟ್ ಇಂಪ್ಲೈಸ್ ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಂತೇನಿಲ್ಲ, ಡೈರೆಕ್ಟಾಗಿ ಬಂದ್ಬಿಡಿದೆ. ರೇಷಿಯೋ ಪ್ರೂವ್ ಮಾಡ್ಬೇಕು ತಾನೆ ಹೌದಾ. ಹಾಗಾದ್ರೆ ಇದನ್ನು ಹೇಗೆ ಬರೀಬೋದು ಡಿ ಸಿ ಈಸ್ ಟು ಬಿ ಎಲ್ ಇಸ್ ಈಕ್ವಲ್ ಟು ಡಿ ಪಿ ಈಸ್ ಟು ಪಿ ಎಲ್ ಹೌದಾ. ಅದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. ಇನ್ನು ಮಲ್ಟಿಪ್ಲಿಕೇಶನ್ ಇತ್ತು ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆಗೋದು. ಇಲ್ಲಿ ರೇಷಿಯೋನೇ ಪ್ರೂವ್ ಮಾಡೋಕೆ ಹೇಳಿದಾರೆ, ಡೈರೆಕ್ಟಾಗಿ ಪ್ರೂವ್ ಆಯಿತು ಹೌದಾ. ಸೆಕೆಂಡ್ ಒನ್ ಡಿಫೈಂಡ್ ಇದೆ. ಪ್ರಾಬ್ಲಮ್ ನಂಬರ್ 2 ನೋಡಿ ಡಿ ಎಲ್ ಡಿ ಪಿ ಇದೆ. ಡಿ ಎಲ್ ಡಿ ಪಿ ನೋಡಿ ಡಿ ಪಿ ಇಷ್ಟೇಷ್ಟು ಬರೋದು. ಅದೇ ಥರ ಎ ಎಲ್ ಡಿ ಸಿ ಹೌದಾ. ಡಿ ಸಿ ಇಲ್ಲಿದೆ ಹೌದಾ. ಡೈರೆಕ್ಟಾಗಿ ಟ್ರಯಾಂಗಲ್ ಏನು ಬರೋಲ್ಲ ಇಲ್ಲಿ. ಆ್ಯಕ್ಚುಲಿ ನಿಮಗೆ ನೆಕ್ಸ್ಟು ಒಂದು ಕಾನ್ಸೆಪ್ಟ್ ಬರ್ತದೆ, ಅದನ್ನ ಯೂಸ್ ಮಾಡ್ಕೊಂಡು ಅದು ಈಸಿಯಾಗಿ ಬಂದ್ಬಿಡುತ್ತೆ. ಅದು ಈಗ ನೋಡಿ ನಮಗೆ ಗೊತ್ತಿರೋ ಐಡಿಯಾದಲ್ಲೇ ಪ್ರೂವ್ ಮಾಡ್ತೇನೆ. ಇದನ್ನು ಈ ಥರ ಬರ್ಕೊತೀನಿ. ಇಲ್ಲೊಂದು ಟ್ರಯಾಂಗಲ್ ಇದೆ ತಾನೆ ಎ ಡಿ ಎಲ್ನ ಹೀಗೆ ಬರ್ದಿರ್ತೇನೆ ನೋಡಿ ಜಸ್ಟ್. ನೋಡಿ ಎ ಡಿ ಎಲ್ ಇದನ್ನ ಎ ಅಂದ್ಕೊಳ್ಳಿ, ಡಿ ಎಲ್. ನೆಕ್ಸ್ಟ್ ಎ ಡಿ ಇಸ್ ಪ್ಯಾರಲಲ್ ಟು ಬಿ ಪಿ ತಾನೆ, ಹಾಗಾದ್ರೆ ಇಲ್ಲೆಲ್ಲ ಬಿ ಪಿ ಇದೆ ಅಂದ್ಕೊಳ್ಳಿ. ನೋಡಿ ಎ ಬಿ ಮತ್ತು ಡಿ ಪಿ ಬರಬೇಕು. ಎ ಬಿ ಮತ್ತು ಡಿ ಪಿ ಹೀಗೆ ಬರಿಬೋದಲ್ಲ ಅದೇ ಟ್ರಯಾಂಗಲ್ನ. ನೋಡಿ ಎ ಬಿ ಎಲ್ ಪಿ ಡಿ ಹೌದಾ. ಎ ಬಿ ಎಲ್ ಪಿ ಡಿ ಇದೆ ಇಲ್ಲಿ ಹೌದಾ. ನೋಡಿ ಐಡಿಯಾ ಯೂಸ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಕೊಬೋದು ನಾವು. ಅದಕ್ಕೆ ಏನೇ ಬರ್ಕೊಂತೀವಿ ಅಂದರೆ ಸಿನ್ಸ್ ಎ ಡಿ ಈಸ್ ಪ್ಯಾರಲಲ್ ಟು ಬಿ ಪಿ, ಎ ಡಿ ಈಸ್ ಪ್ಯಾರಲಲ್ ಟು ಬಿ ಪಿ, ಏನು ಬರಿಬೋದು ಆ್ಯಂಗಲ್ ಎಲ್ ಪಿ ಡಿ, ಆ್ಯಂಗಲ್ ಎಲ್ ಪಿ ಡಿ is equal to angle LDA. ಕರಸ್ಪಾಂಡಿಂಗ್ ಆ್ಯಂಗಲ್ ಇದು ಹೌದಾ. ಒಂದು ಆ್ಯಂಗಲ್ ಆಯಿತು. ನೆಕ್ಸ್ಟ್ ನೋಡಿ ಆ್ಯಂಗಲ್ ಪಿ ಎಲ್ ಬಿ, ಆ್ಯಂಗಲ್ ಪಿ ಎಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಎಲ್ ಎ. ಯಾಕಂದರೆ ಎರಡಕ್ಕೂ ಕಾಮನ್ ಆ್ಯಂಗಲ್ ಇದು, ಕಾಮನ್ ಆ್ಯಂಗಲ್. ಅದು ನೋಡಿ ಇದನ್ನು ಬರೀಬೋದು. ಆ್ಯಂಗಲ್ ಎಲ್ ಬಿ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎಲ್ ಎ ಡಿ ಬಿಕಾಸ್ ದೀಸ್ ಟು ಆ್ಯಂಗಲ್ಸ್ ಆರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಹೌದಾ. ಅಂದರೆ ನೋಡಿ ಇದು ಸೇಮ್ ಇರುತ್ತೆ, ನೆಕ್ಸ್ಟ್ ಇದು ಸೇಮ್ ಇರುತ್ತೆ ಹೌದಾ. ನೆಕ್ಸ್ಟ್ ಇದು ಕಾಮನ್ ಆ್ಯಂಗಲ್ ಇದು ಹೌದಾ. ಹಾಗಾದ್ರೆ ಈಗ ಆ್ಯಂಗಲ್ ಪಾಸ್ಟುಲೇಟ್ ಯೂಸ್ ಮಾಡ್ಕೊಂಡು ಅಂದರೆ ಹಿಯರ್ ಬೈ ಆ್ಯಂಗಲ್ ಪಾಸ್ಟುಲೇಟ್ ಟ್ರಯಾಂಗಲ್ ಎಲ್ ಪಿ ಬಿ, ಟ್ರಯಾಂಗಲ್ ಎಲ್ ಪಿ ಬಿ is similar to triangle LDA.
ಎಲ್ ಡಿ ಹೌದಾ, ಬರಿಬೋದಲ್ಲ. ನೋಡಿ ದಟ್ ಇಂಪ್ಲೈಸ್ ಏನೇನು ಬರಿತಾ ಹೋಗ್ತೀನಿ. ದಟ್ ಇಂಪ್ಲೈಸ್ ಸೈಡ್ಸ್ ಆರ್ ಪ್ರಪೋರ್ಷನಲ್. ಥರ್ಡ್ ಆ್ಯಂಗಲಿಗೆ ಆಪೋಸಿಟ್ 3 ಇದೆ ಅಲ್ಲ, ಅದಕ್ಕೆ ಆಪೋಸಿಟ್ ಎಲ್ ಪಿ ಬೈ ಎಲ್ ಡಿ ಇಸ್ ಈಕ್ವಲ್ ಟು ಎಲ್ ಪಿ ಬೈ ಎಲ್ ಡಿ ಇಸ್ ಈಕ್ವಲ್ ಟು 2 ಆ್ಯಂಗಲ್ಸಿಗೆ ಆಪೋಸಿಟ್ ಎಲ್ ಬಿ ಬೈ ಎಲ್ ಎ ಇಸ್ ಈಕ್ವಲ್ ಟು ಪಿ ಬಿ ಬೈ ಡಿ ಎ. ನೋಡಿ ನಮಗೆ ಇಲ್ಲಿ ಪಿ ಬಿ ಎಲ್ಲೂ ಯೂಸ್ ಆಗಿಲ್ಲ, ಡಿ ಎ ಎಲ್ಲೂ ಯೂಸ್ ಆಗಿಲ್ಲ. ಹೌದಾ, ನಮಗೆ ಏನೇನು ಬೇಕು ನೋಡ್ಕೊಳ್ಳಿ, ಅದು ಬರೋವಾಗ ಮಾಡ್ಕೊತ ಹೋಗ್ತೀವಿ. ಈಗ ನನಗೆ ಏನೇನು ಬೇಕು, ಎಲ್ ಪಿ ಬೇಕು. ಇಲ್ಲಿ ನೋಡಿ, ಇಲ್ಲೆಲ್ಲೋ ಎಲ್ ಪಿ ಇಲ್ಲ, ಅದು ಇಲ್ಲಿ ಬರ್ಕೊಂಡಿರ್ತೀವಿ ನೋಡಿ. ದಟ್ ಇಂಪ್ಲೈಸ್ ಇವೆರಡು ತೊಗೊತೀನಿ. ಎಲ್ ಪಿ ಬೈ ಎಲ್ ಡಿ ಇಸ್ ಈಕ್ವಲ್ ಟು ಎಲ್ ಬಿ ಬೈ ಎಲ್ ಡಿ. ಹೌದಾ, ದಟ್ ಇಂಪ್ಲೈಸ್ ನೋಡಿ ನಮಗೆ ಇಲ್ಲಿ ಎಲ್ ಪಿ ಎಲ್ಲೂ ಇಲ್ಲ ತಾನೆ. ಹೌದಾ, ಹಾಗಾದ್ರೆ ಎಲ್ ಪಿ ಚೇಂಜ್ ಮಾಡಬೇಕು. ಎಲ್ ಪಿನ ಏನು ಬರೀಬೋದು, ಎಲ್ ಪಿ ಅಂದರೆ ಇಷ್ಟಿದೆ, ಎಲ್ ಡಿ ಮೈನಸ್ ಡಿ ಪಿ ಅಥವಾ ಡಿ ಎಲ್ ಮೈನಸ್ ಡಿ ಪಿ ಬರೀಬೋದು ತಾನೆ. ಇದನ್ನ ಹೇಗೆ ಬರೀತೀನಿ, ಡಿ ಎಲ್ ಮೈನಸ್ ಡಿ ಪಿ ಬೈ ಎಲ್ ಡಿನ ಡಿ ಎಲ್ ಬರ್ಕೊತೀವಿ ಇಸ್ ಈಕ್ವಲ್ ಟು ಇಲ್ಲ ನೋಡಿ, ಇಲ್ಲೆಲ್ಲೋ ಎಲ್ ಬಿನೂ ಇಲ್ಲ ತಾನೆ. ಹಾಗಾದ್ರೆ ಎಲ್ ಬಿನೂ ಚೇಂಜ್ ಮಾಡಬೇಕು. ಎಲ್ ಬಿನ ಏನು ಬರೀಬೋದು, ಎ ಎಲ್ ಮೈನಸ್ ಎ ಬಿ ಬೈ ಎ ಎಲ್. ನೋಡಿ ಡಿ ಎಲ್ ಬೇಕು ನಮಗೆ, ಇಲ್ಲಿದೆ. ನೆಕ್ಸ್ಟ್ ಎ ಎಲ್ಲು ಬೇಕು. ಹೌದಾ, ನೆಕ್ಸ್ಟ್ ಏನು ಸ್ಪ್ಲಿಟ್ ಮಾಡ್ತೀನಿ. ಡಿ ಎಲ್ ಬೈ ಡಿ ಎಲ್ ಮೈನಸ್ ಡಿ ಪಿ ಬೈ ಡಿ ಎಲ್ ಇಸ್ ಈಕ್ವಲ್ ಟು ಎ ಎಲ್ ಬೈ ಎ ಎಲ್ ಮೈನಸ್ ಎ ಬಿ ಬೈ ಎ ಎಲ್. ಡಿ ಎಲ್ ಕ್ಯಾನ್ಸಲ್ ಆಗಿ 1 ಮೈನಸ್ ಡಿ ಪಿ ಬೈ ಡಿ ಎಲ್ ಇಸ್ ಈಕ್ವಲ್ ಟು 1 ಮೈನಸ್ ಎ ಬಿ ಬೈ ಎ ಎಲ್. 1 ಗೆಟ್ ಕ್ಯಾನ್ಸಲ್, ಮೈನಸ್ ಗೆಟ್ ಕ್ಯಾನ್ಸಲ್ ಆಗಾರೆ ಏನು ಬರುತ್ತೆ, ಡಿ ಪಿ ಬೈ ಡಿ ಎಲ್ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಎಲ್. ಹೌದಾ, ನಮಗೆ ಏನೇನು ಬರಬೇಕಿತ್ತು ನೋಡಿ, ಡಿ ಪಿ ಬೈ ಡಿ ಎಲ್ ಇದೆ, ಎ ಎಲ್ ಇದೆ, ನನಗೆ ಎ ಬಿ ಬೇಡ, ಡಿ ಸಿ ಬೇಕು. ಹೌದಾ, ನೋಡಿ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಬರೀಬೋದಾ, ಸಿನ್ಸ್ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ತಾನೆ. ಅವ್ರು ಇದನ್ನೇ ಈಗ ರೆಸಿಪ್ರೋಕಲ್ ಮಾಡ್ತೀನಿ ನೋಡಿ. ಇದು ರೆಸಿಪ್ರೋಕಲ್ ಮಾಡ್ಕೊಂಡೆ ಅಂದ್ರೆ ಡಿ ಎಲ್ ಬೈ ಡಿ ಪಿ ಇಸ್ ಈಕ್ವಲ್ ಟು ಎ ಎಲ್ ಬೈ ಎ ಬಿ. ಹೌದಾ, ನೆಕ್ಸ್ಟ್ ಈಗ ಸಿನ್ಸ್ ABCD is a parallelogram, that implies AB is equal to DC. AB is equal to DC. ಬರೀಬೋದಲ್ಲ. ಅರೆ ಎ ಬಿ ಬರಲಿ ಏನು ಬರ್ಕೋತೀವಿ ನಾವು, ಡಿ ಸಿ ಬರ್ಕೊಂಡ್ರೆ ಆಯ್ತು. ಹೌದಾ, ಅದರಲ್ಲಿ ಏನು ಬರುತ್ತಾಗದೆ, ದಟ್ ಇಂಪ್ಲೈಸ್ ಡಿ ಎಲ್ ಬೈ ಡಿ ಪಿ ಇಸ್ ಈಕ್ವಲ್ ಟು ಎ ಎಲ್ ಬೈ ಡಿ ಸಿ. That implies DL is to DP is equal to AL is to DC. Actually, ಇದನ್ನೇ ಪ್ರೂವ್ ಮಾಡಬೇಕಿತ್ತು ಅಷ್ಟೇ. ಹೌದಾ, DL is to DP is equal to AL is to DC. ಹೌದಾ, ಡಿಫರೆಂಟ್ ಅದ, ಇದು ಗೊತ್ತಾಗಬೇಕು. ಅರೆ ಇಲ್ಲಿ ಆ ಥರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು. ಆಯ್ತಲ್ಲ. ನೆಕ್ಸ್ಟ್ ನೋಡಿ, ನಿಮಗೆ ಒಂದು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿದೆ. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಯೂಸ್ ಮಾಡಿದ್ವಿ ಅಂದರೆ ಇದನ್ನ ಇನ್ನೂ ಈಸಿಯಾಗಿ ಬರೀಬೋದು. ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿ ಪ್ರೂವ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಇದು ಆ್ಯಕ್ಚುಲಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಪ್ರೂವ್ ಮಾಡಿದಾಗೆ. ಹೌದಾ, ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಈ ಬರೀ ನಾವು ಸಿಮಿಲಾರಿಟಿ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ತಾ ಇದ್ದೀನಿ. ಹೌದಾ, ಸಿನ್ಸ್ ಹಿಯರ್ ಟ್ರಯಾಂಗಲ್ ಎಲ್ ಪಿ ಬಿ ಆ್ಯಂಡ್ ಟ್ರಯಾಂಗಲ್ ಎಲ್ ಡಿ ಎ ಆರ್ ಸಿಮಿಲರ್, ದೇರ್ಫೋರ್ ದೋಸ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ತೊಗೊಂಡ್ವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿದ್ವಿ. ಹೌದಾ, ನಮಗೆ ಇಲ್ಲಿ ಯಾಕೆ ಎಲ್ ಪಿ ಅನ್ನೋದು ನಾವು ಪ್ರೂವ್ ಮಾಡಬೇಕಾಗಿರೋದ್ರಲ್ಲಿ ಇಲ್ಲ ತಾನೆ. ದೇರ್ಫೋರ್ ವಿ ಹ್ಯಾವ್ ಟು ಚೇಂಜ್ ಎಲ್ ಪಿ. ಎಲ್ ಪಿನ ಏನು ಬರ್ಕೊಂಡೆ, ಎಲ್ ಡಿ ಅಥವಾ ಡಿ ಎಲ್ ಮೈನಸ್ ಡಿ ಪಿ. ಡಿ ಎಲ್ ಅಲ್ಲಿ ಡಿ ಪಿ ರಿಮೂವ್ ಮಾಡಿದೆ ಅಂದರೆ ಎಲ್ ಪಿ ಬರ್ತದೆ ತಾನೆ. ಸಿಮಿಲರ್ಲಿ ಎಲ್ ಬಿನ ರಿಮೂವ್ ಮಾಡಬೇಕು. ಎಲ್ ಬಿನ ಏನು ಬರ್ಕೊಂಡೆ, ಎ ಎಲ್ ಮೈನಸ್ ಎ ಬಿ. ಹೌದಾ, ನೆಕ್ಸ್ಟ್ ನಮಗೆ ಅಲ್ಲಿ ಎ ಬಿ ಬೇಡ. ಸಿನ್ಸ್ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ. ದೇರ್ಫೋರ್ ರಿಪ್ಲೇಸ್ ಎ ಬಿ ಬೈ ಡಿ ಸಿ ಮಾಡ್ಕೊಂಬಿಟ್ವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂತು. ಹೌದಾ, ಡಿಫರೆಂಟ್ ಅದ, ಇದೊಂದು ಗೊತ್ತಿರಬೇಕು.
ಆಯ್ತಲ್ಲ. Problem number 4. In a quadrilateral ABCD, the diagonals AC and BD, intersect each other at point O, if AO is equal to 2CO and BO is equal to 2DO, show that first one, triangle AOB is similar to triangle COD. Second one, OA into OD is equal to OB into OC. What is it? In a quadrilateral ABCD, the diagonals AC and BD intersect each other ಅಂತ ಹೇಳಿದಾರೆ. ಹೌದಾ? ಕ್ವಾಡ್ರಿಲ್ಯಾಟ್ರಲ್ ABCD ಅಂತ ಹೇಳಿದಾನೆ. ಹೇಗಾದ್ರು ತಗೋಬಹುದು. ನೋಡಿ ಪ್ಯಾರಲಲ್ ಇರಬೇಕಂತ ಏನೂ ಇಲ್ಲ, ಯಾಕಂದ್ರೆ ಕ್ವಾಡ್ರಿಲ್ಯಾಟ್ರಲ್ ತಾನೇ ಇದು. ಕ್ವಾಡ್ರಿಲ್ಯಾಟ್ರಲ್ ಅಂದರೆ ನಮಗೆ ಏನು ಗೊತ್ತಿರೋದು ಬರೀ ಇಟ್ ಹ್ಯಾಸ್ ಓನ್ಲಿ 4 sides. ಹೌದಾ? ಕ್ವಾಡ್ರಿಲ್ಯಾಟ್ರಲ್ ABCD, AC and BT, diagonals AC and diagonal BD, diagonal AC and BD intersect at point O. ಹೌದಾ? ಇಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಫಸ್ಟ್ ಒಂದು ಏನೇನು ಪ್ರೂವ್ ಮಾಡ್ಬೇಕು ನಾವು, ಟ್ರಯಾಂಗಲ್ AOB and triangle COD are similar. ಹೌದಾ? ಸಿಮಿಲರ್ ಪ್ರೂವ್ ಮಾಡ್ಬೇಕಾದ್ರೆ ನಮಗೆ ಏನೇನು ಐಡಿಯಾ ಗೊತ್ತಿರೋದು, ಆ್ಯಂಗಲ್ ಪಾಸ್ಟುಲೇಟ್ಸು, ಸೈಡ್ ಆ್ಯಂಗಲ್ ಸೈಡ್ ಪಾಸ್ಟುಲೇಟ್. ಹೌದಾ? ಸೈಡ್ ಆ್ಯಂಗಲ್ ಸೈಡ್ ಪಾಸ್ಟುಲೇಟ್ ಏನು ಹೇಳುತ್ತೆ, 2 sides are equal and the sides inclined to the equal angles are proportional. ಅಂದರೆ ಈಗ OA OB ಮತ್ತು OC OD ಪ್ರಪೋರ್ಷನಲ್ ಇರಬೇಕು. ಇತ್ತು ಅಂದ್ರೂ ಅವಾಗ ಏನಾಗಿರುತ್ತೆ ಸಿಮಿಲರ್. ಅಥವಾ ಸೈಡ್ ಇರಬೇಕು. ಹೌದಾ? ಇಫ್ 3 sides are proportional then 2 triangles are similar. ಹೌದಾ? ಹಾಗಾದ್ರೆ ಇಲ್ಲಿ ಏನು ಹಾಕೋತೀವಿ ನೋಡಿ, ಫಸ್ಟ್ ಒನ್ಗೆ ಗಿವನ್, ಫಸ್ಟ್ ಒನ್ ಗಿವನ್ AO is equal to 2CO and BO is equal to 2DO. CO denominator ಇಟ್ಕೊತೀನಿ. AO by CO is equal to 2 and BO by DO is equal to 2. ಹೌದಾ? ದಟ್ ಇಂಪ್ಲೈಸ್ ಎರಡು 2 ಇದೆ ತಾನೆ. therefore AO by CO is equal to BO by DO. ನೋಡಿ, ಈ ಕಡೆ ತೊಗೊತೀನಿ, CO ಈ ಕಡೆ ತೊಗೊತೀನಿ. ಹಾಗಾದ್ರೆ AO by BO is equal to CO by DO. ಹೌದಾ? ನೋಡಿ ನೆಕ್ಸ್ಟು, ಯಾವುದಾದ್ರು ಎರಡು ಆ್ಯಂಗಲ್ ಸೇಮ್ ಇದಾನೆ, ಆ್ಯಂಗಲ್ ಓ ಸೇಮ್ ಬರುತ್ತೆ ತಾನೆ, ಯಾಕಂದ್ರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅದು. ಹೌದಾ? ಹಿಯರ್ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಸೇಮ್ ತಾನೆ. ಹಿಯರ್ AOB, ಆ್ಯಂಗಲ್ AOB is equal to angle DOC because vertically opposite angles. ಹೌದಾ? ನೋಡಿ, ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಮಾಡ್ಕೊಂಡ್ವಿ, AO by BO, B1 OB ಬರಿಬೋದು, is equal to CO by OD. ಇದೇ ನಮಗಿದು ಸೈಡ್ಸ್ inclined to equal angles are proportional. ಹೌದಾ? ಯಾಕಂದ್ರೆ ನೋಡಿ, ಇದು ಈಕ್ವಲ್ ಆ್ಯಂಗಲ್ಸ್ ತಾನೆ, ಇದಕ್ಕೆ ಸೈಡ್ ಇನ್ಕ್ಲೈಂಡ್ ಆಗಿರೋದು ಅದು OA ಮತ್ತು OB ಅಥವಾ AO OB. AO by OB is equal to OC by OD. ಹೌದಾ? ಅಥವಾ CO by OD. therefore ಇಲ್ಲಿ ಏನಾಯಿತು, ಬೈ SAS postulate
ಏನು ಬರಿಬೋದು ನಾವು? ಟ್ರಯಾಂಗಲ್ ಎ ಒ ಬಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಸಿ ಒ ಡಿ. ಹೌದಾ? ನೋಡಿ ಎ ಒ ಬಿ ಇಸ್ ಸಿಮಿಲರ್ ಟು, ನೋಡಿ ಆ್ಯಂಗಲ್ ಎರಡು ಸೇಮ್ ಇದೆ. ನೋಡಿ ಎ ಒ ಮತ್ತು ಸಿ ಒ ನೋಡ್ಕೋಬೇಕು, ಕೇರ್ಫುಲ್ಲಾಗಿ ನೋಡ್ಕೋಬೇಕಲ್ಲಿ. ಯಾಕಂದರೆ ನೋಡಿ ಎ ಒ ಬೈ ಸಿ ಒ ಇದೆ. ಹೌದಾ? ದೇರ್ಫೋರ್ ಎ ಒ ಇಸ್ ಪ್ರಪೋರ್ಷನಲ್ ಟು ಸಿ ಒ ಸಿ ತಾನೆ, ಅದಕ್ಕೆ ಎ ಒ ಬೈ ಸಿ ಒ ಬರ್ಕೊಂಡಿದ್ವಿ. ಹೌದಾ? ನೆಕ್ಸ್ಟ್ ನೋಡಿ, ಇದು ಈಸಿ ಇದೆ. ಸೆಕೆಂಡ್ ಒನ್ ಡೈರೆಕ್ಟ್ ಆಗಿದ್ದಾನ 1 ಅಂತ ತೊಗೊಂಡಿದ್ದೆ ಅಂದರೆ ಫ್ರಮ್ 1 ಏನು ಬರಿಬೋದು? ಫ್ರಮ್ 1 ಎ ಒ ಬೈ ಸಿ ಒ ಇಸ್ ಈಕ್ವಲ್ ಟು ಬಿ ಒ ಬೈ ಡಿ ಒ. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ ಎ ಒ ಇಂಟು ಡಿ ಒ ಇಸ್ ಈಕ್ವಲ್ ಟು ಸಿ ಒ ಇಂಟು ಬಿ ಒ. ಹೌದಾ? ಇದನ್ನಲ್ಲಿ ಯಾವ ಥರ ಕೊಟ್ಟಿದ್ದ ಆ ಥರ ಅರೇಂಜ್ ಮಾಡಿ ಎ ಒನ ಏನು ಬರಿಬೋದು? ಒ ಎ ಇಂಟು ಒ ಡಿ ಇಸ್ ಈಕ್ವಲ್ ಟು ಫಸ್ಟ್ ಒ ಬಿ ಇಂಟು ಒ ಸಿ ಬರೀತೀನಿ ಅಷ್ಟೇ. ಹೌದಾ? ಈಸಿದೆ ಅದು. ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಪ್ರೂವ್ ಆಗಿಬಿಡುತ್ತೆ. ಹೌದಾ? ಆಯ್ತಲ್ಲ ಇದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. Problem number 5. In triangle ABC, angle ABC is equal to twice the angle ACB, and bisector of angle ABC, and bisector of angle ABC meets the opposite side at P. Show that first one. CB is to BA is equal to CP is to PA. Second one. AB into BC is equal to BP into C. ನೋಡ್ಕೊಳ್ಳಿ ಫಸ್ಟ್, ಈಸಿದೆ. ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತೇಳಿ ಫಸ್ಟ್ ಏನು ಹೇಳೋದು, ಇನ್ನೇ ಟ್ರಯಾಂಗಲ್ ಎ ಬಿ ಸಿ, ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಟ್ವೈಸ್ ದ ಆ್ಯಂಗಲ್ ಎ ಸಿ ಬಿ ಅಂತ ಹೇಳಿದ್ದಾರೆ. ಹೌದಾ? ಫಸ್ಟ್ ಟ್ರಯಾಂಗಲ್ ತೊಗೊತೀನಿ ತಾನೆ. ಟ್ರಯಾಂಗಲ್ ಎ ಬಿ ಸಿ, ಆ್ಯಂಗಲ್ ಎ ಬಿ ಸಿ ಹೌದಾ is equal to twice the angle ACB. ಅಂದರೆ ಆ್ಯಂಗಲ್ ಎ ಸಿ ಬಿನ ಎಕ್ಸ್ ಅಂತ ತೊಗೊಂಡೆ ಅಂದರೆ ಇದು ಆ್ಯಂಗಲ್ ಏನಾಗಿರುತ್ತೆ? 2x. ನೆಕ್ಸ್ಟ್ ಬೈಸೆಕ್ಟರ್ ಆಫ್ ಆ್ಯಂಗಲ್ ಎ ಬಿ ಸಿ, ಹೌದಾ? ಇದು ಮೀಟ್ಸ್ ದ ಎ ಸಿ ಅಟ್ ಪಿ ಅಂತ ಹೇಳಿದ್ದಾರೆ. ಹೌದಾ? ಇಷ್ಟು ಕೊಟ್ಟಿದ್ದಾರೆ ಅಷ್ಟೇ. ನೋಡಿ, ಇದು ಆ್ಯಂಗಲಾರ್ ಬೈಸೆಕ್ಟರ್ ಆಯಿತು ಅಂದರೆ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಎರಡು ಏನಾಗಿರುತ್ತೆ? ಸೇಮ್ ತಾನೆ. ಇದನ್ನು ಎಕ್ಸ್ ಅನ್ಕೋಬೋದು, ಇದು ಎಕ್ಸ್. ಯಾಕಂದರೆ ಎಕ್ಸ್ ಪ್ಲಸ್ ಎಕ್ಸ್ ಏನಾಗ್ಬಿಡುತ್ತೆ? 2x. ಹೌದಾ? ಇಷ್ಟು ಬರೀಬೋದಲ್ಲ? ನೋಡಿ, ಹಾಗಾದಲ್ಲಿ ಏನೇನು ಐಡಿಯಾ ಗೊತ್ತಾಗಬೇಕು ಅಂತೇಳಿ, ಲೆಟ್ ಆ್ಯಂಗಲ್ ACB, ಹೌದಾ? ಲೆಟ್ ಆ್ಯಂಗಲ್ ACB is equal to x given angle ABC is equal to 2 into angle ACB, ಹೌದಾ? That is equal to 2x. Since BP is the angular bisector, that implies angle ABP is equal to angle PBC is equal to x. ಹೌದಾ? ಬರೀಬೋದಲ್ಲ ಇಷ್ಟು? ನೆಕ್ಸ್ಟ್ ನೋಡಿ, ನಾನು ಈ ಆ್ಯಂಗಲ್ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ.
ಹೇಗೆ ನೋಡಿ, ಅದನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ, ಫಸ್ಟು ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ಬೋದಾ? ಈ ಆ್ಯಂಗಲ್ ನೋಡಿ, ಫ್ರಮ್ ಟ್ರಯಾಂಗಲ್ ಬಿ ಸಿ ಪಿ, ಫ್ರಮ್ ಟ್ರಯಾಂಗಲ್ ಬಿ ಸಿ ಪಿ, ಆ್ಯಂಗಲ್ ಪಿ ಬಿ ಸಿ, ಆ್ಯಂಗಲ್ ಪಿ ಬಿ ಸಿ ಪ್ಲಸ್ ಆ್ಯಂಗಲ್ ಬಿ ಸಿ ಪಿ ಪ್ಲಸ್ ಆ್ಯಂಗಲ್ ಸಿ ಪಿ ಬಿ is equal to 180 degree. ಬರೀಬೋದಾ? Sum of the interior angles of a triangle is always is equal to 180 ಯೂಸ್ ಮಾಡ್ತಾ ಇದ್ವಿ. That implies angle PBC is x plus angle BCP is x plus angle CPB ಇದು ಗೊತ್ತಿಲ್ಲ ನಮಗೆ, is equal to 180 degree. That implies angle CPB is equal to 180 degree minus 2x. ಹೌದಾ? ಹಾಗಾದ್ರೆ ಎಷ್ಟು ಬರ್ತಾ ಇದೆ? 180 ಡಿಗ್ರಿ ಮೈನಸ್ 2x. ಹೌದಾ? ಹಾಗಾದ್ರೆ ಇದೆಷ್ಟು ಆಗ್ಬೋದು? ಇದು ಡೈರೆಕ್ಟಾಗಿ 2x ಬರೀಬೋದಾ? ಯಾಕಂದರೆ ಇವೆರಡದ ಸಮ್ ಏನಾಗಿರಬೇಕು? 180 ಆಗಿರಬೇಕು. ಹೌದಾ? ಹಾಗಾದ್ರೆ ಅದನ್ನು ಡೈರೆಕ್ಟಾಗಿ 2x ಬರ್ಕೋಬೋದಾ? ದಟ್ ಇಂಪ್ಲೈಸ್ ಆ್ಯಂಗಲ್ ಬಿ ಪಿ ಎ is equal to 2x because angle BPA plus angle CPB is equal to 180 degree. ಹೌದಾ? ಸ್ಟ್ರೈಟ್ ಆ್ಯಂಗಲ್ ಅದು. ನೋಡಿ ಇಲ್ಲಿ ಯಾಕೆ ಈ ಥರ ಮಾಡ್ಕೊತಾ ಇದ್ದೀವಿ ಅಂತೇಳಿ ಗೊತ್ತಾಗಬೇಕು. ನೋಡಿ ಇಲ್ಲಿ ಆ್ಯಂಗಲ್ ಎಕ್ಸ್ 2x ಇದೆ, ಇಲ್ಲೊಂದು ಆ್ಯಂಗಲ್ ಎಕ್ಸ್ 2x ಇದೆ ತಾನೆ. ಯಾಕೆ ಅವೆರಡು ಟ್ರಯಾಂಗಲ್ ತೊಗೊತೀವಿ ನೋಡಿ. ಫ್ರಮ್ ಟ್ರಯಾಂಗಲ್ ಎ ಬಿ ಸಿ ಅದ ನೋಡಿ, ಈಗ ಇಲ್ಲಿ ಬರ್ಕೊಂಡೈತೆ ಅಂದಿಷ್ಟು. ಇದು ಎ, ಇದು ಬಿ, ಇದು ಸಿ, ಇದು 2x, ಇದು ಎಕ್ಸ್. ಹೌದಾ? ಇನ್ನೊಂದು ಎ ಬಿ ಪಿ ತಗೊತೀನಿ, ಈ ಥರ ಇದೆ. ಎ ಬಿ ಪಿ, ಇದು 2x, ಇದು ಎಕ್ಸ್. ಹೌದಾ? ಹಾಗಾದ್ರೆ ಈ ಆ್ಯಂಗಲ್ ಅಂತ ಎ ಎ. ಇಲ್ಲಿ ನೋಡಿದ ತಕ್ಷಣ ನೀವೆರಡು ಏನು ಗೊತ್ತಾಗುತ್ತೆ ನನಗೆ? ಸಿಮಿಲರ್ ಅಂತ ಗೊತ್ತಾಗುತ್ತಾ? ಹೌದಾ? ಹಾಗೆ ಏನು ಬರೀಬೋದು ನೋಡಿ. ಹಿಯರ್ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಪಿ ಬಿ, ದಟ್ ಈಸ್ ಈಕ್ವಲ್ ಟು 2x, ಆ್ಯಂಡ್ ಆ್ಯಂಗಲ್ ಎ ಸಿ ಬಿ is equal to angle ABP, that is equal to x. Two angles are same time, therefore by angle postulate, triangle 1 2x x ತಗೊಂತೀನಿ ಅಂದರೆ ABC is similar to 1 2x x ಅಂದರೆ APB, triangle APB. ಎಷ್ಟು ಬರೀಬೋದಲ್ಲ? that implies since two triangles are similar, that implies sides are proportional. ಹೌದಾ? ಸೈಡ್ಸ್ ಏನೇನು ಬರೀಬೋದು? ಇದಕ್ಕೆ ಆಪೋಸಿಟ್ ಇರೋದು ಬಿ ಸಿ ಬೈ ಬಿ ಪಿ, ಬಿ ಸಿ ಬೈ ಬಿ ಪಿ ಇಸ್ ಈಕ್ವಲ್ ಟು ನೆಕ್ಸ್ಟ್ ಎಕ್ಸಿಗೆ ಆಪೋಸಿಟ್ ಇರೋದು ಯಾವುದು? ಎ ಬಿ ಬೈ ಎ ಪಿ, ಎ ಬಿ ಬೈ ಎ ಪಿ, that is equal to next 2x ಗೆ ಆಪೋಸಿಟ್ ಇರೋದು AC by AB, AC by AB ಬಂತು. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಇಲ್ಲಿರೋದು ಪ್ರೂವ್ ಮಾಡ್ಬೋದು. ನಮಗೆ ಏನೇನು ಬೇಕು ನೋಡಿ? ಸಿ ಬಿ ಬಿ ಎ ಬೇಕು. ಹೌದಾ? ಇಲ್ಲಿ ಸಿ ಬಿ ಇದೆ, ಇಂಟು ಬಿ ಎ ಮಾಡ್ಕೋಬೇಕು ತಾನೆ, ಇದನ್ನು ತಗೋಬೇಕು. ಹೌದಾ? ನೋಡಿ ಸಿ ಬಿ ಈಸ್ಟು ಬಿ ಎ ಬೇಕು. ಹೌದಾ? ಇದನ್ನು ತೊಗೊತೀನಿ ನೋಡಿ, ಡಿನಾಮಿನೇಟ್ರಿಗೆ ತೊಗೊತೀನಿ ಅಷ್ಟೇ. ಸಿ ಬಿ ಬೈ ಬಿ ಎ ಇಸ್ ಈಕ್ವಲ್ ಟು ಬಿ ಪಿ ಬೈ ಎ ಪಿ ಬರ್ತದೆ ನೋಡಿ. ಬಿ ಪಿ ಅಂತ ಮಾಡ್ಕೋಬೋದು, ಇದನ್ನ ನೋಡ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊತೀನಿ? ಫ್ರಮ್ ಒನ್ ಏನು ಬರೀತಾರೆ ಅಂದರೆ ಬಿ ಸಿ ಬೈ ಬಿ ಪಿ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಪಿ ಬರೀಬೋದಾ? ಎ ಬಿ ಬೈ ಎ ಪಿ. ನೋಡಿ ನಮ್ಗೆ ಏನೇನು ಬೇಕು? ಬಿ ಸಿ ಬೇಕು, ಅಲ್ಲಿದೆ. ನೆಕ್ಸ್ಟ್ ಎ ಬಿ ಬೇಕು, ಅದು ಇದೆ. ಸಿ ಪಿ ಬೇಕು, ಸಿ ಪಿ ಒಂದಿಲ್ಲ.
ಪಿ ಎ ಇದೆ ಹೌದಾ, ಇಲ್ಲಿ ಪಿ ಎ ಇದೆ, ಇದು ಇದೆ, ಇದು ಇದೆ, ಇದು ಇದೆ, ಇದೊಂದು ಚೇಂಜ್ ಆಗ್ಬೇಕು ತಾನೆ. ಅದು ನೋಡಿ ಇಲ್ಲಿ ಬಿ ಪಿ ಬದಲಿ ನಾನು ಸಿ ಪಿ ಬರಿಬೋದಾ? ನೋಡಿ ಇದೆ ಆ್ಯಂಗಲ್ ಎಕ್ಸ್, ಇದೆ ಆ್ಯಂಗಲ್ ಎಕ್ಸ್, ಹಾಗಾದ್ರೆ ಎರಡು ಆ್ಯಂಗಲ್ ಸೇಮ್ ಇದೆ ಅಂದರೆ ಬಿ ಪಿ ಸಿ ಏನಾಗಿರುತ್ತೆ? ಐಸಾಸೆಲೆಸ್ ಟ್ರಯಾಂಗಲ್. ಇನ್ ಐಸಾಸೆಲೆಸ್ ಟ್ರಯಾಂಗಲ್ ಸೈಡ್ ಆಪೋಸಿಟ್ ಟು ದ ಬೇಸ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಗೊತ್ತಿದೆ ಹೌದಾ. ಸರಿ, ಹಿಯರ್ ಟ್ರಯಾಂಗಲ್ ಬಿ ಪಿ ಸಿ is an isosceles triangle, that implies BP is equal to PC. BP is equal to PC. Either 2 is the 3 ತಗೊಂಡಿರ್ತೀನಿ. From 2 and 3 ಏನು ಬರಿಬೋದು? BC by BP ಬದಲಿ PC ಬರಿಬೋದಲ್ಲ, is equal to AB by AP. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ದಟ್ ಇಂಪ್ಲೈಸ್ ಬಿ ಸಿ ಇಂಟು ಎ ಪಿ ಇಸ್ ಈಕ್ವಲ್ ಟು ಎ ಬಿ ಇಂಟು ಪಿ ಸಿ ಹೌದಾ. ನಮಗೆ ಏನು ಪ್ರೂವ್ ಮಾಡಬೇಕು? ಬಿ ಸಿ ಬೈ ಎ ಬಿ ತಾನೆ, ಹಾಗಾದ್ರೆ ಇದನ್ನು ಈ ಕಡೆ ತೊಗೊಳ್ಳಿ, ಎ ಪಿನ ಈ ಕಡೆ ತೊಗೊಳ್ಳಿ ಅಷ್ಟೇ. ಹಾಗಾದ್ರೆ ಬಿ ಸಿ ಬೈ ಎ ಬಿ ಇಸ್ ಈಕ್ವಲ್ ಟು ಪಿ ಸಿ ಬೈ ಎ ಪಿ ಹೌದಾ. ದಟ್ ಇಂಪ್ಲೈಸ್ ಬಿ ಸಿ ಈಸ್ ಟು ಎ ಬಿ is equal to PC is to AP. ಒಂದು ಪ್ರೂವ್ ಆಯಿತು ಸರ್. ಎಷ್ಟು ನೋಡಿ, ಇದೊಂದು ಪ್ರೂವ್ ಮಾಡಬೇಕು. ಎ ಬಿ ಇಂಟು ಬಿ ಸಿ ಇಸ್ ಈಕ್ವಲ್ ಟು ಬಿ ಪಿ ಇಂಟು ಸಿ ಎ ಪ್ರೂವ್ ಮಾಡಬೇಕು ಹೌದಾ. ಅದನ್ನ ಇದನ್ನು ಯೂಸ್ ಮಾಡಿಕೊಂಡ್ರೆ ಬರ್ತದೆ ನೋಡಿ. ಎ ಬಿ ಬೇಕು, ಬಿ ಸಿ ಬೇಕು, ಎ ಬಿ ಇಂಟು ಬಿ ಸಿ ಆಗ್ಬೇಕು ತಾನೆ. ಅದ್ರ ಇದನ್ನು ಈಕ್ವೇಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಬರುತ್ತೆ. ಎ ಬಿ ಇಂಟು ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಇಂಟು ಬಿ ಪಿ ಬಂದ್ಬಿಡುತ್ತೆ ಹೌದಾ. ಅದು ನೋಡಿ ಡೈರೆಕ್ಟಾಗಿ ಸೆಕೆಂಡ್ ಒನ್ಗೆ ಫ್ರಮ್ 1 from 1 ಏನು ಬರ್ಕೊಂತೀವಿ? ಬಿ ಸಿ ಬೈ ಬಿ ಪಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಬಿ ಪಿ ಇಸ್ ಈಕ್ವಲ್ ಟು ಎ ಸಿ ಬೈ ಎ ಬಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿದೆ. ಬಿ ಸಿ ಇಂಟು ಎ ಬಿ ಇಸ್ ಈಕ್ವಲ್ ಟು ಬಿ ಪಿ ಇಂಟು ಎ ಸಿ. ಇಲ್ಲ ಅದೇ ಪ್ರೂವ್ ಮಾಡಬೇಕಿತ್ತಲ್ಲ. ದಟ್ ಇಂಪ್ಲೈಸ್ ಫಸ್ಟ್ ಎ ಬಿ ಬರ್ಕೊಂತೀವಿ. ಎ ಬಿ ಇಂಟು ಬಿ ಸಿ ಇಸ್ ಈಕ್ವಲ್ ಟು ಬಿ ಪಿ ಇಂಟು ಎ ಸಿನ ಸಿ ಎ ಬರೀಬೋದು ಹೌದಾ. ಸೆಕೆಂಡ್ ನಾನು ಇದನ್ನೇ ಪ್ರೂವ್ ಮಾಡಬೇಕು ಆಯ್ತಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಕೊಡಿ. ಪ್ರಾಬ್ಲಮ್ ನಂಬರ್ 6. Problem number 6. In triangle ABC, BM perpendicular to AC, and CN perpendicular to AB, show that AB by AC is equal to BM by CN is equal to AM by AN. In triangle ABC, BM perpendicular to AC and CN perpendicular to AB. ಹೌದಾ? ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತೇಳಿ. ಡಿಫರೆಂಟ್ ಅದ. In triangle ABC, BM perpendicular to AC, BM perpendicular to AC and CN perpendicular to AB. ಹೌದಾ? ಇದು ನೋಡಿ, ಇಲ್ಲಿ ಯಾವುದ್ಯಾವ್ದು ಮಾಡ್ಕೋಬೇಕು ಅಂತ ಗೊತ್ತಾಗಬೇಕು. ಎ ಬಿ ಬೇಕು ಮತ್ತು ಎ ಸಿ ಬೇಕು, ಬಿ ಎಮ್ಮು ಬೇಕು ಮತ್ತು ಸಿ ಎನ್ ಬೇಕು, ನೆಕ್ಸ್ಟ್ ಎ ಎಮ್ಮು ಎ ಎನ್. ಹೌದಾ? ಒಂದೇ ನೋಡಿ ಇಷ್ಟಿರಬೇಕು.
ನೋಡಿ ಆ ಥರ ಇರಬೇಕು ಅಂದರೆ ಇಲ್ಲಿ ಇದರೊಳಗೆ ಎರಡು ಟ್ರಯಾಂಗಲ್ ತೊಗೊತೀನಿ ನೋಡಿ. ಒಂದು ಟ್ರಯಾಂಗಲ್ ಈ ಥರ ಇದೆ, AMB, ಇದು 90 ಡಿಗ್ರಿ. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಈ ಥರ ಇದೆ, ACN, ಇದು 90 ಡಿಗ್ರಿ. ಹೌದಾ? ನೋಡಿ ಇಲ್ಲಿ ಎರಡು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ಥರ. ಇದನ್ನೇ ಇಲ್ಲಿ ತೊಗೊಬೋದು, ಅವೇ ಎರಡು ಟ್ರಯಾಂಗಲ್ನ ಇಲ್ಲಿ ಸ್ಪ್ಲಿಟ್ ಮಾಡಿದ್ದೀವಿ. ಹೌದಾ? ನೋಡಿ ಇವೆರಡನ್ನು ನಾವು ಸಿಮಿಲರ್ ಅಂತ ಈಸಿಯಾಗಿ ಪ್ರೂವ್ ಮಾಡ್ಬೋದು. ಯಾಕಂದ್ರೆ ನೋಡಿ ಇಲ್ಲೂ 90 ಡಿಗ್ರಿ, ಇಲ್ಲೂ 90 ಡಿಗ್ರಿ, ಇವೆರಡು ಕಾಮನ್ ಆ್ಯಂಗಲ್ಸ್. ಹೌದಾ? ಸರ್ ಇಲ್ಲಿ ಏನು ಬರೀಬೋದು ನೋಡಿ, ಹಿಯರ್ ಆ್ಯಂಗಲ್ AMB is equal to angle ANC, that is equal to 90 degree. ಹೌದಾ? ನೆಕ್ಸ್ಟ್ ಆ್ಯಂಗಲ್ BAM is equal to angle NAC, because ಇದೇನೇನು ಕಾಮನ್ ಆ್ಯಂಗಲ್. ಹೌದಾ? ಎರಡು ಕಡೆನ ಎ ಇದೆ, ಕಾಮನ್ ಆ್ಯಂಗಲ್. ಹೌದಾ? ಅದು ನೋಡಿ ಇದು ಸೇಮು, ಅದೇ 90 ಡಿಗ್ರಿ ಸೇಮ್, ಮತ್ತು ಇದು ಸೇಮ್. ಬೈ AA ಪಾಸ್ಟುಲೇಟ್ ಏನು ಬರ್ಕೋಬೋದು, ಬೈ AA ಪಾಸ್ಟುಲೇಟ್ by AA postulate triangle AMB, triangle AMB is similar to ANC. ಹೌದಾ? triangle ANC. that implies sides are proportional. ಏನೇನು ಸೈಡ್ ಬರಿಬೋದು ನೋಡಿ, ಇದಕ್ಕೆ ಆಪೋಸಿಟ್ ಇರೋದು BM by NC, BM by NC is equal to, ನೆಕ್ಸ್ಟು 90 ಡಿಗ್ರಿಗೆ ಆಪೋಸಿಟ್ ಇರೋದು AB by AC, AB by AC, that is equal to, ನೆಕ್ಸ್ಟ್ ಇದು 3 ಮಾರ್ಕ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಆಪೋಸಿಟ್ ಇರೋದು AN by AM, ಸಾರಿ AM by AM. ಯಾವಾಗ ಫಸ್ಟ್ ಇದು ಬರ್ಕೊಂತಿದ್ದು, ಅದಾದಮೇಲೆ ಇದು ನೋಡಿ. ಇಲ್ಲಿ ಏನು ಪ್ರೂವ್ ಮಾಡಬೇಕಿತ್ತು, AB by AC ಇಲ್ಲಿದೆ, ನೆಕ್ಸ್ಟ್ BM by CN ಇಲ್ಲಿದೆ, ನೆಕ್ಸ್ಟ್ AM by AM. ರೀಅರೇಂಜ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ. ಆಗ ದಟ್ ಇಂಪ್ಲೈಸ್ AB by AC ಇಸ್ ಈಕ್ವಲ್ ಟು, ಫಸ್ಟ್ ಇದು ಬರ್ಕೊಂಡು ಸೆಕೆಂಡ್ ಇದು ಬರೀಬೇಕಲ್ಲ, BM by NC ನ CN ಬರೀಬೋದಲ್ಲ, ಇಸ್ ಈಕ್ವಲ್ ಟು AM by AM. ಈಸಿದೆ ಅದು. ಹೌದಾ? ಆಯ್ತಲ್ಲ, ಇದನ್ನ ಹೇಗೆ ಪ್ರೂವ್ ಮಾಡ್ತಾ ಇದ್ದೀವಿ ಅಂತೇಳಿ ನೋಡಿ, ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಸ್ವಲ್ಪ ಪ್ರಾಬ್ಲಮ್ಸ್ ಡಿಫ್ರೆಂಟ್ ಅದ, ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ಕೊತೀವೋ ಅಷ್ಟು ಐಡಿಯಾಸ್ ಗೊತ್ತಾಗ್ತಾ ಹೋಗುತ್ತೆ. ಹೌದಾ? ಯಾಕಂದರೆ ಟ್ರಯಾಂಗಲ್ಸ್ನ ಐಡೆಂಟಿಫೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಹೌದಾ? ನೆಕ್ಸ್ಟು ಕ್ಲಾಸಲ್ಲಿ ಇದೇ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು.